ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ಅಕ್ಕ ಅಕ್ಕ ಏನು ರಾಮು, ಕಾಲೇಜ್ ಹೊರಡ್ಲಿಲ್ವಾ ಇನ್ನು? ಇಲ್ಲ ಅಕ್ಕ, ಇವತ್ತು 9 ಗಂಟೆಗಲ್ವಾ ಕ್ಲಾಸು, ಇನ್ನೂ ಟೈಮ್ ಇದೆ. ಮತ್ತೆ ಏನು ಮತ್ತೆ ಅಂತ ರಾಗ ತೆಗಿತಿದ್ಯಲ್ಲ? ಏನಿಲ್ಲಕ್ಕ, ಸ್ವಲ್ಪ ಕಡ್ಲೆ ಕೊಡಕ್ಕ. ಕಡ್ಲೆನಾ? ಬೆಳಿಗ್ಗೆನೆ ಎತ್ತು ಅಲ್ವೋ ಕಾಫಿ ಕೇಳೋದ್ ಬಿಟ್ಟು ಕಡ್ಲೆ ಕೇಳ್ತಿದೀಯಲ್ಲ, ಏನ್ ಸಮಾಚಾರ ಅಂತ. ಅಕ್ಕ, ಬೆಳಗ್ಗೆ ಚಿಕ್ಕಪ್ಪ ಚಿಕ್ಕಮ್ಮ ಮಾತಾಡ್ತಾ ಇದ್ರು. ಯಾರ್ದೋ ಮನೆ ವಿಷಯ ಮಾತಾಡ್ತಾ ಚಿಕ್ಕಮ್ಮ ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ರು. ಸರಿ, ಅವ್ರು ಮಾತಾಡಿದ್ದನ್ನೆಲ್ಲ ನೀನ್ ಯಾಕೆ ಕೇಳಿಸ್ಕೊಳ್ತಿರ್ತೀಯ? ಎಷ್ಟ್ ಸಲ ಹೇಳಿಲ್ಲ ನಾನು ಕೇಳಿಸ್ಕೋಬೇಡ ಅಂತ? ಬೇರೆ ಕೆಲ್ಸ ಇಲ್ವಾ ನಿನಗೆ? ಹಾಗೇನಿಲ್ಲಕ್ಕ, ನಾನೇನ್ ಅದೇ ಕೆಲಸವಾಗಿ ಕೇಳಿಸ್ಕೊಳ್ತಾ ಇರ್ಲಿಲ್ಲ. ನಾನು ಓದ್ತಾ ಕೂತಿದ್ದೆ, ಅವ್ರು ಜೋರ ಮಾತಾಡ್ತಾ ಇದ್ರು, ಕಿವಿ ಮೇಲ್ ಬಿತ್ತು ಅಷ್ಟೆ. ಸರಿಯಪ್ಪ, ಈಗ ವಿಷಯಕ್ಕ ಅದೇನು ಬೆಳಗಾಗೆದ್ದು ಕಡ್ಲೆ ಕೇಳ್ತಿದೀಯಲ್ಲ? ಅಲ್ಲಕ್ಕ, ಚಿಕ್ಕಮ್ಮನ ಮಾತು ಕೇಳಿ ನಿನಗ್ ಹಲ್ಲಿದ್ಯಾ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋದಕ್ಕೆ ಕಡ್ಲೆ ತಿನ್ಬೇಕು ಅಂತ ಅನ್ನಿಸ್ತಾ? ಹಾಗಲ್ಲಕ್ಕ, ಕಡ್ಲೆ ಕೇಳಿದ್ದು ನಾನ್ ನಿನ್ನನ್ನ, ನೀನು ಕಡ್ಲೆ ತಂದ್ಕೊಟ್ರೆ ನಿನಗ್ ಹಲ್ಲಿಲ್ಲ ಅನ್ನೋದು ಗ್ಯಾರಂಟಿ ಆಗುತ್ತೆ ಅಂತ. ಓಹೋ ಮಹಾ ಬೃಹಸ್ಪತಿ ಅವತಾರ ಕಾಣೋ ನೀನು, ಅಲ್ವೋ ರಾಮು? ಕಡ್ಲೆ ತಂದು ಕೊಟ್ರೆ ನನಗ್ ಹಲ್ಲಿಲ್ಲ ಅನ್ನೋದ್ ಗ್ಯಾರಂಟಿ ಆಗಕ್ಕೆ ಅಂತೀಯಲ್ಲ, ನನಗ್ ಹಲ್ಲಿರೋದು ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಹಲ್ಲೇನೋ ಕಾಣಿಸ್ತಾ ಇದೆ ಕಣಕ್ಕ, ಆದ್ರೂ ಅದು ಒರಿಜಿನಲ್ಲು ಡ್ಯೂಪ್ಲಿಕೇಟು ಗೊತ್ತಾಗ್ಲಿ ಅಂತ. ಸಾಕು ಸುಮ್ನಿರ, ನನಗೆ ಒರಿಜಿನಲ್ ಹಲ್ಲುಗಳು ಇವೆ, ನಮ್ಮನೇಲಿ ಕಡ್ಲೆನೂ ಇದೆ. ಮತ್ ಅದ್ಯಾಕಕ್ಕ ಚಿಕ್ಕಮ್ಮ ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಹೇಳ್ತಿದ್ರಲ್ಲ? ಈ ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಅನ್ನೋದು ಒಂದು ಅರ್ಥಗರ್ಭಿತವಾದ ಗಾದೆ ಕಣೋ ರಾಮು. ಕೇಳೋಕ್ ಒಳ್ಳೆ ತಮಾಷೆ ಆಗಿದೆ ಅಲ್ವನಕ್ಕ ಈ ಗಾದೆ, ಸ್ವಲ್ಪ ವಿವರಿಸು. ಆಯ್ತಪ್ಪ, ಈಗ ನೋಡು, ಹಲ್ಲುಗಳು ಗಟ್ಟಿಯಾಗಿದ್ರೆ ತಾನೆ ಕಡ್ಲೆ, ಕೊಬ್ಬರಿ, ಕೋಳ್ಬಳೆ, ಚಕ್ಲಿ, ನಿಪ್ಪಟ್ಟು ಅದು ಇದು ಅಂತ ಗಟ್ಟಿ ಪದಾರ್ಥಗಳನ್ನ ಚೆನ್ನಾಗಿ ತಿನ್ಬೋದಲ್ವಾ? ಹೌದೌದು. ಇನ್ ಕೆಲವರಿಗೆ ಹಲ್ಲುಗಳೇ ಇರೋದಿಲ್ಲ ಕಣೋ. ಕಡ್ಲೆ ತಿನ್ನೋದಕ್ಕೆ, ತೆಗಿಯೋದಕ್ಕೆ, ಚಕ್ಲಿ, ಕೋಡ್ಬಳೆ, ಕುರುಕ್ಲು ತಿನ್ನೋದಕ್ಕೆ ಆಗೋದೇ ಇಲ್ಲ ಪಾಪ. ಚಕ್ಲಿ, ಕೋಡ್ಬಳೆ ತಿನ್ನೋದಂತೆ, ಹಪ್ಪಳ ತಿನ್ನೋಕ್ಕೂ ಆಗಲ್ಲ. ಮತ್ತೆ ಕೆಲವರಿಗೆ ಹಳ್ಳುಗಳೇನೋ ಗಟ್ಟಿಯಾಗಿರುತ್ತವೆ, ಆದ್ರೆ ಕಡ್ಲೆ, ಕೊಬ್ಬರಿ, ಚಕ್ಲಿ, ಕೋಡ್ಬಳೆ ಅಂತ ಮಾಡ್ಕೊಂಡು ತಿನ್ನೋಕೆ ಶಕ್ತಿನೇ ಇರಲ್ಲ ನೋಡು. ಅಂದ್ರೆ ಅದಕ್ಕೆ ಬೇಕಾದ ಸಾಮಾನು ಸರಂಜಾಮು ಹೊಂದಿಸೋದಕ್ಕೆ ದುಡ್ಡಿನ ಸಾಮರ್ಥ್ಯವೇ ಇರೋದಿಲ್ಲ ಪಾಪ. ಇಬ್ರು ಪಾಡ್ ನೆನೆಸ್ಕೊಂಡ್ರು ಬೇಜಾರಾಗತ್ತಲ್ವೇನಕ್ಕ? ಈ ಉದಾಹರಣೆ ಮೂಲಕ ಬದುಕಿನ ಕಟು ಸತ್ಯನ ಎಷ್ಟು ಸೊಗಸಾಗಿ ಈ ಗಾದೆ ತಿಳಿಸುತ್ತಲ್ವಾ? ಗೊತ್ತಾ ಅಂತ ನನ್ ಕೇಳಿದ್ರೆ ನನ್ಗೇನ್ ಗೊತ್ತಕ್ಕ, ಸ್ವಲ್ಪ ಕ್ಲಿಯರ್ ಆಗಿ ನೀನೇ ಹೇಳಕ್ಕ. ರಾಮು, ನಿನಗ್ ಗೊತ್ತಿರೋ ಹಾಗೆ ನಮ್ ಸಮಾಜದಲ್ಲಿ ನಾನಾ ತರಹದ ಜನ ಇದ್ದಾರಲ್ವಾ? ಶ್ರೀಮಂತರು, ಕೋಟ್ಯಾಧಿಪತಿಗಳು, ಮಧ್ಯಮ ವರ್ಗದವರು, ಬಡವರು, ಕಡು ಬಡವರು ಅಂತೆಲ್ಲ. ಕೆಲವು ಶ್ರೀಮಂತರ ಮನೆ ನೋಡೆ ನಾನ್ ಸುಸ್ತಾಗ್ಬಿಟ್ಟಿದ್ದೀನಕ್ಕ. ಮತ್ತೆ ಕೆಲವು ಶ್ರೀಮಂತಿಕೆ ಅಂತೂ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಬಿಡು, ಹಾಗಿರುತ್ತೆ. ತಲತಲಾಂತರಕ್ಕೆ ಆಗೋಷ್ಟು ಆಸ್ತಿ ಇರುತ್ತೆ, ಹೇಗೆ ಖರ್ಚು ಮಾಡೋದು ಅಂತ ತಿಳಿದೇ ಇರೋಷ್ಟು ಹಣ, ಐಶ್ವರ್ಯ ಎಲ್ಲ ಇರುತ್ತೆ. ಖರ್ಚು ಮಾಡೋದಕ್ಕೇನಕ್ಕ, ನಾನ್ ಹೇಳ್ಕೊಡ್ತೀನಿ, ಒಂದು ದೊಡ್ಡ ಪಟ್ಟಿನೇ ಫಟ್ ಅಂತ ಕೊಟ್ಬಿಡ್ತೀನಿ. ವಿಷಯ ಹಾಗಲ್ಲ ಕಣೋ ರಾಮು, ಅವ್ರಿಗೂ ಖರ್ಚು ಮಾಡ್ಕೊಂಡು ಖುಷಿಯಾಗಿ ಜೀವನ ಮಾಡ್ಕೊಂಡು ಇರಬೇಕು, ಹೇಗ್ ಖರ್ಚು ಮಾಡೋದು ಅಂತೆಲ್ಲ ಗೊತ್ತಿರುತ್ತೆ. ಆದ್ರೂ ನಾನಾ ಕಾರಣಗಳಿಂದ ಅಂದ್ಕೊಂಡ ಹಾಗೆ ಇರಕ್ಕಾಗಲ್ಲ. ಅನಾರೋಗ್ಯನೋ ಏನೋ ಒಂದು ಕಾಡ್ತಾ ಇರುತ್ತೆ. ನಮ್ಮ ಅಜ್ಜಿ ಅಂತಿದ್ಲಲ್ಲ, ಹಣವಿದ್ರು ಋಣವಿಲ್ಲ ಅನ್ನೋ ಹಾಗೆ. ಕೆಲವರಿಗೆ ಇನ್ನೂ ದೈಹಿಕ ಆರೋಗ್ಯ ಚೆನ್ನಾಗಿದ್ರು ಮಾನಸಿಕ ನೆಮ್ಮದಿನೇ ಇರೋದಿಲ್ಲ ಕಣೋ. ಅಂಥವ್ರಿಗೂ ಕೂಡ ದುಡ್ಡಿದ್ದು ಉಪಯೋಗನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಏನು ವಿಚಿತ್ರ ಅಲ್ವಾ ಅಕ್ಕ? ಕೆಲವರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋ ಆಸೆನೂ ಇರುತ್ತೆ, ಆದ್ರೆ ದುಡ್ಡೇ ಇರಲ್ವಲ್ಲಕ್ಕ. ಜೀವನ ಪೂರ್ತಿ ಕಷ್ಟ ಕಾರ್ಪಣ್ಯದಲ್ಲೇ ಕಳೆಯೋ ಹಾಗೆ ಆಗ್ಬಿಡುತ್ತೆ.
ಇಂಥವ್ರನ್ನ ನೋಡಿದ್ರು ತುಂಬಾ ಬೇಜಾರಾಗತ್ತಲ್ವೇನಕ್ಕ? ಖಂಡಿತ ರಾಮು. ಇನ್ನು ಕೆಲವು ಜನ ಶ್ರೀಮಂತರಿಗೆ ಬೇಕಾದಷ್ಟು ಹಣ ಇದ್ರೂ ಪರೋಪಕಾರ ಮಾಡೋ ಬುದ್ಧಿನೇ ಇರೋದಿಲ್ಲ. ಪರೋಪಕಾರ ಮಾಡೋ ಉದಾರ ಗುಣ ಇರೋರ್ ಹತ್ರ ದುಡ್ಡೇ ಇರೋದಿಲ್ವಲ್ಲಕ್ಕ. ಇಂಥದ್ನೆಲ್ಲ ಕಂಡು ಕೇಳಿ ಅನುಭವಿಸಿನೇ ಚೆನ್ನಾಗ್ ಮಾಡಿದಾರಲ್ವ ಈ ಗಾದೆನ, ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಹಾ, ಅಪರೂಪಕ್ಕೆ ಅಂತ ಅಪವಾದ ಅನ್ನೋ ಹಾಗೆ ಅಂತ ಕೆಲವರು ಈ ಕಾಲದಲ್ಲೂ ಇದಾರೆ ಕಣೋ ರಾಮು. ಹಣ, ಶ್ರೀಮಂತಿಕೆ ಎಲ್ಲ ಇರುತ್ತೆ, ಇತರರಿಗೆ ಸಹಾಯ ಮಾಡಬೇಕು, ಒಳ್ಳೆ ಕೆಲಸಗಳಿಗೆ ದಾನ ಧರ್ಮ ಮಾಡಬೇಕು ಅನ್ನೋ ಒಳ್ಳೆ ಮನಸ್ಸು ಇರುತ್ತೆ ಗೊತ್ತಾ. ಬೇಕಾದಷ್ಟು ಹಣನ ಇದಕ್ಕಾಗಿ ವಿನಿಯೋಗಿಸ್ತಾ ಇರ್ತಾರೆ. ಹಣದಲ್ಲಷ್ಟೇ ಅಲ್ಲ, ಗುಣದಲ್ಲೂ ಶ್ರೀಮಂತರು, ಹೃದಯ ಸಂಪನ್ನರು ಇವರು ಅನ್ನೋ. ಖಂಡಿತ. ಹಲ್ಲೂ ಇರೋರು, ಕಡ್ಲೆನೂ ಇರೋರು, ಇನ್ನೊಬ್ಬರಿಗೂ ಅದನ್ನ ಕೊಡೋರು ಅಂತ ಅನ್ಬಹುದು. ಅಕ್ಕ, ಬದುಕಿನಲ್ಲಿ ಹಲ್ಲು ಕಡಲೆ ಎರಡೂ ಎಷ್ಟು ಮುಖ್ಯ ಅಲ್ವಾ? ಅಂದ್ರೆ ಗಳಿಸಿದ್ದನ್ನ ಉಳಿಸಿ ಬೆಳೆಸೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೋಬೇಕಲ್ವೇನಕ್ಕ? ದೇವರು, ಪ್ರಕೃತಿ ನಮಗೆ ನೀಡಿರುವಂತ ಆರೋಗ್ಯನ ಉತ್ತಮ ಅಭ್ಯಾಸಗಳಿಂದ ಕಾಪಾಡಿಕೊಂಡು ಕಷ್ಟಪಟ್ಟು ಓದಿ ವಿದ್ಯಾರ್ಜನೆ ಮಾಡಿ ಕೆಲಸ ಮಾಡಿ ಸಂಪತ್ತನ್ನೂ ಗಳಿಸಬಹುದು, ಸಂತೋಷನೂ ಗಳಿಸ್ಬೇಕು ಅಲ್ವಾ? ಹಿರಿಯರು ಹೇಳಿದಾರಲ್ಲ, ವಿದ್ಯಾ ದದಾತಿ ವಿನಯಂ, ವಿನಯಾತ್ ಪಾತ್ರತ್ವಾಂ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಾತ್ ಧರ್ಮಂ, ತತಃ ಸುಖಂ ಅಂತ. ಅಂದ್ರೆ ಏನ್ ಅರ್ಥ ಆಯ್ತಾ? ಇಲ್ಲ, ನೀನೇ ಹೇಳಕ್ಕ. ಅಂದ್ರೆ ನಾವು ವಿದ್ಯೆ ಗಳಿಸಿದ್ರೆ ಅದರಿಂದ ನಮಗ ಒಂದು ರೀತಿ ವಿನಯ ಸಂಪಾದನೆ ಮಾಡಿದಾಗತ್ತೆ. ಆ ವಿನಯದ ಮೂಲಕ ಒಂದು ವ್ಯಕ್ತಿತ್ವ ನಮಗೆ ಪಾತ್ರವಾಗ್ತೀವಿ. ಅದಕ್ಕೆ ಆ ವ್ಯಕ್ತಿತ್ವದ ಮೂಲಕ ನಮಗೆ ಸಮಾಜದಲ್ಲಿ ಒಂದು ಗಳಿಕೆ ಆಗೋದಕ್ಕೆ ಒಂದು ದಾರಿ ಕಂಡು ಬರುತ್ತೆ. ಅದರಿಂದ ಶ್ರೀಮಂತಿಕೆ, ಧನ, ದುಡ್ಡಿನ ಸಂಪತ್ತು ನಮಗೆ ಸಿಕ್ಕುತ್ತೆ. ಅದರಿಂದ ನಾವು ಧರ್ಮ ಕಾರ್ಯಗಳನ್ನ ಮಾಡಬೇಕು ಅಂತನ್ನುವಂತ ಒಳ್ಳೆಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಸಿಕ್ಕುತ್ತೆ. ಹಾಗೆ ನಡೆದಾಗ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ. ಎಷ್ಟು ಸೊಗಸಾಗಿದೆ ನೋಡಿ ಸುಭಾಷಿತ. ಹೌದಕ್ಕ. ಆದ್ರೆ ಅಕ್ಕ, ನನಗೆ ಈ ಕಾಲೇಜ್ಗೆ ಟೈಮ್ ಆಗ್ತಾ ಇದೆ. ಹಲ್ಲು ಕಡಲೆ ಎರಡನ್ನೂ ನಾನು ಉಳಿಸ್ಕೋತೀನಿ ಅಂತ ಇವತ್ತು ನಿನಗೆ ಪ್ರಾಮಿಸ್ ಮಾಡ್ತೀನಿ. ಸರಿ ಸರಿ, ನೀನು ಪ್ರಾಮಿಸ್ನ ನಾನು ನಂಬಹುದಾ? ಅದಕ್ಕೂ ಮುಂಚೆ ನೀನ್ ನನಗೆ ಪ್ರಾಮಿಸ್ ಮಾಡು. ನಾನೇನ್ ಮಾಡ್ಬೇಕಪ್ಪ? ಕಡ್ಲೆಕಾಳು ಉಸ್ಲಿ ಮಾಡ್ತೀನಿ, ಕೋಡ್ಬಳೆ ಮಾಡ್ತೀನಿ ಅಂತ ನಾನು ಅವೆರಡನ್ನು ತಿಂತ ನಿನಗೆ ಪ್ರಾಮಿಸ್ ಮಾಡ್ತೀನಿ. ಓಕೆನಾ? ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.